ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ತಿಳಿಸಾರಿನ ಪೌಡರ್ ಮಾಡೋಣ. ತಿಳಿಸಾರು ಮನೆಯಲ್ಲೇ ತಿಳಿಸಾರಿನ ಪುಡಿ ಹೇಗೆ ಮಾಡೋದು ಅಂದರೆ, ಇದೇ ಸ್ಪೂನಲ್ಲಿ ನಾನು 3 ಸ್ಪೂನು ಧನಿಯಾ ಹಾಕಿದ್ದೀನಿ. ಈ ಸ್ಪೂನ್ ಹಿಡ್ಕೊಂಡು ಇದಲ್ಲ, ಇವಾಗ ತೋರಿಸ್ದೆ ಅಲ್ಲ ಚಿಕ್ಕದು, ಆ ಸ್ಪೂನಲ್ಲಿ 3 ಸ್ಪೂನು ಧನಿಯಾ ಹಾಕಿದ್ದೀನಿ. ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ಹುರ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಹುರಿದಾಯಿತು. ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಇವಾಗ ಅದೇ ಸ್ಪೂನಲ್ಲಿ ಯಾವ ಸ್ಪೂನಲ್ಲಿ ತೊಗೊಂಡಿರ್ತೀವಲ್ಲ ನಾವು ಧನಿಯಾ, ಅದೇ ಸ್ಪೂನಲ್ಲಿ 3 ಸ್ಪೂನು ಧನಿಯಾ ಹಾಕಿದ್ದೀನಿ. 2 ಸ್ಪೂನು ಜೀರಿಗೆ ಹಾಕ್ಕೊತಿದ್ದೀನಿ. ಇದನ್ನು ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಘಮ ಘಮ ವಾಸನೆ ಬರೋ ತನಕ, ಪಟ ಅನ್ನೋ ತನಕ ಹುರ್ಕೊಳ್ಳೋಣ. ಆಯ್ತು ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬ್ಯಾಡ್ ಕಮೆಂಟ್ ಬೇಡ. ನೋಡಿ ಆಯಿತು, ಹುರಿದಿದ್ದನ್ನು ತೆಗೆದಿಟ್ಕೊಳ್ಳೋಣ. ಹಾಗೆ 1 ಸ್ಪೂನು 1.5 ಸ್ಪೂನು ಕಾಳುಮೆಣಸು ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ನೋಡಿ, ಕಾಳುಮೆಣಸು ಜೊತೆಗೆ ಸಾಸಿವೆ ಸೇರ್ಕೊಂಬಿಟ್ಟಿದೆ. 1.5 ಸ್ಪೂನು ಕಾಳುಮೆಣಸು ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಇನ್ನೂ ನೋಡಿ ಹಾಕ್ಕೋಬೋದು ಬೇಕಾದರೆ. ನಾನು ಮತ್ತೆ ಮೆಣಸಿನ್ಕಾಯಿ ಬೇರೆ ಹಾಕ್ತಿದ್ದೀನಲ್ಲ, ಒಣ ಮೆಣಸು, ಅದಕ್ಕೋಸ್ಕರ ಇದನ್ನು ಸಣ್ಣ ಉರಿಯಲ್ಲಿ 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಡ್ರೈ ಆಗಿ ಹುರ್ಕೋಬೇಕು, ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ಇವಾಗ ಕರಿಬೇವಿನ ಸೊಪ್ಪು ಹುರ್ಕೊಳ್ಳೋಣ. ಇದು ನಾನು ಒಂದು ತಿಂಗಳು ಇಟ್ಕೋಬೋದು, ಹಾಗೆ ಮಾಡ್ತಾಯಿದ್ದೀನಿ. 1 ತಿಂಗಳ ತನಕ ಇಟ್ಕೋಬೋದು. 1 ತಿಂಗಳಕ್ಕಿಂತ ಜಾಸ್ತಿ ಇಟ್ಕೊಳ್ಳೋ ಉಳಿಯಲ್ಲ, ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪೆಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು. ಕರಿಬೇವಿನ ಸೊಪ್ಪು ಇಲ್ಲಾಂದರೆ ಒಣಗಿಸಿ ಹಾಕ್ಕೊಳ್ಳಿ ನೀವು, ಜಾಸ್ತಿ ದಿವಸ ಇಟ್ಕೊಳ್ಳೋದಾದರೆ. ನಾನು 1 ತಿಂಗಳ ತನಕ ಇಟ್ಕೊತೀನಿ ಅಷ್ಟೇ. ಇದು ಒಂದು 20 ಜನಕ್ಕೆ ಆಗೋವಷ್ಟು ಸಾಂಬಾರು ಪುಡಿ ಅಷ್ಟೇ. ಒಂದೇ ದಿನ ಮಾಡಿದರೆ 20 ಜನಕ್ಕೆ ಆಗುತ್ತೆ ಇದು. ಈ ಥರ ಸಾಂಬಾರು ಪುಡಿ ಅಲ್ಲ, ತಿಳಿಸಾರು ರಸಮ್ ಪೌಡರ್ ನೋಡಿ. ಸ್ವಲ್ಪ ಇವಾಗ ನಾನು ಅದೇ ಬಾಣಲಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಖಾರ ಇಲ್ಲ, ಇದು ಕಾಳುಮೆಣಸು ಬೇರೆ ಹಾಕಿದ್ದೀನಲ್ಲ, ನೋಡಿಕೊಂಡು ನಾನು 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಗರಿಯಾಗಿ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು, ಒಂದು ಅರ್ಧ ಹಿಡಿಯೋಷ್ಟು ಹಾಕಿದ್ದೀನಿ. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಇಳಿಸಿಟ್ಕೊಳ್ಳೋಣ ಇವಾಗ. ನೋಡಿ, ಇವಾಗ ನಾನು ಮೆಂತೆ ಅರ್ಧ ಸ್ಪೂನು ಮೆಂತೆ ಹಾಕಿದ್ದೀನಿ. 4 ಸ್ಪೂನು ಧನಿಯಾ, 2 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಂತೆ ಹಾಕಿದ್ದೀನಿ. ಮೆಂತೆ ಘಮ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವಾಗ ಇದ್ರ ಜೊತೆಗೆ 1 ಸ್ಪೂನು ನಾನು ಸಾಸಿವೆ ಹಾಕಿದ್ದೀನಿ. ನೋಡಿ, ಎಲ್ಲ ಒಂದೇ ಅಳತೆಯಲ್ಲಿ ತೊಗೋಬೇಕು, ಒಂದೇ ಅಂದರೆ ಹೆಚ್ಚಿಸ್ತಾ ಹೋಗೋದು ಕೆಲವೊಂದನ್ನು. ಸಾಸಿವೆ ಜೀರಿಗೆ ಮಾತ್ರ, ಇದು ಸಾಸಿವೆ ಮಾತ್ರ 1 ಸ್ಪೂನು, ಮೆಂತೆ ಅರ್ಧ ಸ್ಪೂನು ಎಲ್ಲ ಹಾಕಿ ಹುರ್ಕೊಂಡಾಯಿತು. ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಇವಾಗ ಇಂಗನ್ನು ಹುರ್ಕೊತಿದ್ದೀನಿ ನಾನು. ಸ್ವಲ್ಪ ಇಂಗು ಹಾಕಿ, ಇಂಗನ್ನ ಅಂದರೆ ಆಫ್ ಮಾಡ್ಕೊಂಡಿದ್ದೀನಿ, ಬಿಸಿ ಇದೆಯಲ್ಲ ಬಾಣಲಿ, ಅಷ್ಟರಲ್ಲೇ ನಾವು ಹುರ್ಕೊಳ್ಳೋಣ. ಸೀದೋಗುತ್ತೆ ದೊಡ್ಡ ಉರಿ ಮಾಡಿದರೆ. ಸಣ್ಣ ಉರಿ ಅಂದರೆ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು, ಗ್ಯಾಸ್ ಆಫ್ ಮಾಡಿದ್ದೀನಿ. ಅದೇ ಬಿಸಿಯಲ್ಲೇ ಅದು ಹಾಗೆ ಡ್ರೈ ಆಗುತ್ತೆ, ಸಾಕು. ಇವಾಗೆಲ್ಲ ತೆಗೆದು ಆರ್ಲಿಕ್ಕೆ ಬಿಡೋಣ. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊತಿದ್ದೀನಿ ನಾನು. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಲ್ವಾ, ಎಲ್ಲ ಇದೆ ನೋಡಿ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಪೌಡ್ರ್ ಆಯಿತು. ಮಿಕ್ಸಿ ಜಾರು ಒಣಗಿರಬೇಕು, ಹಸಿ ಮಿಕ್ಸಿ ಜಾರಿಗೆ ಹಾಕಬೇಡಿ, ಇಟ್ಕೊಳಕ್ಕೆ ಬರಲ್ಲ, ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಬರಲ್ಲ. ಅದಕ್ಕೋಸ್ಕರ ಒಣ ಜಾರಿಗೆ ಹಾಕಿ ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸಾರು ಮಾಡೋದು ಹೇಗೆ ಅಂದರೆ ನೋಡಿ, ನಾನೊಂದು 6 ಟೊಮೊಟೊ ಹಾಕಿದ್ದೀನಿ. ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೀನಿ, ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ನಾನು ಬೇಳೆ ಹಾಕ್ತಾಯಿಲ್ಲ ಇಲ್ಲಿ. ಇದ್ರ ಜೊತೆಗೆ ನೀವು ಬೇಳೆ ಸೇರಿಸ್ಕೋಬೋದು, ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬೇಳೆ ಬೇಡ ಇವತ್ತು, ಸಿಂಪಲ್ಲಾಗಿ ಹೀಗೆ ಮಾಡೋಣ ಅಂತ ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ. ಟೊಮೊಟೊ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆ, ಈ ಥರ ಮೇಲ್ಗಡೆ ಸಿಪ್ಪೆ ಇದೆಯಲ್ಲ, ಆ ಸಿಪ್ಪೆ ತೆಗೆದುಬಿಟ್ಟು ಬಂದುಬಿಡುತ್ತೆ, ಅದು ಬೆಂದಿರುತ್ತಲ್ಲ. ಇವಾಗ
ಅದನ್ನು ಮಿಕ್ಸಿ ಜಾರಿಗೆ ಮಿಕ್ಕಿದ ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ರೌಂಡು ರುಬ್ಕೊಂಬರೋಣ. ಈರುಳ್ಳಿ ಬೆಳ್ಳುಳ್ಳಿ ಏನು ಬಿಡಿ, ಇದಕ್ಕೆ ಒಂದು ಚೂರು ಹುಣಸೆ ಹಣ್ಣು ಹಾಕಿದ್ದೀನಿ ನಾನು. ಬಿಸಿ ಇತ್ತಲ್ಲ ಆವಾಗಲೇ ಹಾಕಿಟ್ಟಿದ್ದೆ. ಅದನ್ನು ತಗೊಂಡು ರುಬ್ಕೊಳಕ್ಕೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಹುಣಸೆ ಹಣ್ಣು. ನಾನು 4-5 ಟೊಮೊಟೊ ಹಾಕಿದ್ದೀನಲ್ಲ, ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ ಹುಣಸೆ ಹಣ್ಣು. ಇವಾಗೆಲ್ಲ ನೈಸಾಗಿ ರುಬ್ಕೊಂಬಂದೆ ನೋಡಿ, ನೈಸಾಗಿದೆ. ಇವಾಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇವಾಗ ಸಾಸಿವೆ ಕರಿಬೇವು ಹಾಕ್ಬಿಡೋಣ ಪಟ ಅಂತ. ನೋಡಿ, ಸಾಸಿವೆ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೋದು. ನೀವು ಎಷ್ಟು ಸಾರು ಮಾಡ್ತೀರ ಅದ್ರ ಮೇಲೆ. ಹಾಗೆ ಒಂದು ಮೆಣಸಿನ್ಕಾಯಿ, ಒಣ ಮೆಣಸು ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಒಂದು ಚಿಟಿಕೆ ಹಿಂಗೆ ಹಾಕ್ಕೊಳ್ಳೋಣ. ಯಾಕಂದರೆ ಅಲ್ಲಿ ಹಾಕಿದ್ದೀವಲ್ವ, ಅಂದರೆ ಅದು ಒಂದೇ ದಿನ ಸಾರು ಮಾಡಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಅದೆಲ್ಲ ಒಗ್ಗರಣೆ ಆದಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಟೊಮೊಟೊ ಪ್ಯೂರಿ, ಬೇಯಿಸಿಟ್ಟಿದ್ದು ಟೊಮೊಟೊನ ರುಬ್ಬಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಮಿಕ್ಸಿ ಜಾರ್ನೆಲ್ಲ ತೊಳೆದ್ಬಿಟ್ಟು ಹಾಕೋಣ. ಚೆನ್ನಾಗಿ ಕುದೀಲಿ. ಇವಾಗ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಒಂದು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನೀವು ಬೆಲ್ಲ ನಿಮ್ಮದು ಬೇಕಾದ್ರೆ ಹಾಕ್ಕೋಬೋದು, ಬೇಡದ್ರೆ ಬಿಡ್ಬೋದು. ನಾನು ಹಾಕ್ತಿದ್ದೀನಿ ಸ್ವಲ್ಪ ಜೋನಿ ಬೆಲ್ಲ ಇತ್ತಲ್ಲ, ನಿಮ್ಮಲ್ಲಿ ಯಾವ ಬೆಲ್ಲ ಇದೆ ಅದನ್ನೇ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ, ಕುದೀತಾ ಇದೆ, ಚೆನ್ನಾಗಿ ಕುದ್ದು ಬಂದಿದೆ. ಇವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ತಿಳಿ ಸಾರಿನ ಪುಡಿ, ರಸಮ್ ಪೌಡರು, ಅದನ್ನು ಹಾಕ್ತಾಯಿದ್ದೀನಿ ನಾನು. 1.5 ಸ್ಪೂನಷ್ಟು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು, ನೀವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರ ಅದ್ರ ಮೇಲೆ ಹೋಗುತ್ತೆ. ಖಾರ ಉಪ್ಪು ಎಲ್ಲ ನೋಡಿಕೊಂಡು ಇವಾಗ ಉಪ್ಪು ಹಾಕ್ಕೊಂಡು ಸಾಕು. ಇದು 1-2 ಕುದು ಬಂದರೆ ಸಾಕು, ಆಗೋಯ್ತು. ಇದು ಪುಡಿ ಹಾಕಿದ ಮೇಲೆ ಜಾಸ್ತಿ ಅದು ಪೌಡ್ರ್ ಚೆನ್ನಾಗಿ ಹುರಿದ್ಬಿಟ್ಟೆ ಪುಡಿ ಮಾಡ್ಕೊಂಡಿದ್ವಲ್ವ. 1 ಕುದು ಬಂದರೆ 1-2 ಕುದು ಬಂದರೆ ಸಾಕು. ನೋಡಿ, ಈ ಹದಕ್ಕೆ ಮಾಡಿದ್ದೀನಿ ನಾನು. ನೀವು ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೋಬೋದು, ತೆಳುಬೇಕು ಅಂದರೆ. ಆಯ್ತು, ಇವಾಗ ಚೆನ್ನಾಗಿ ಕುದೀತಾ ಇದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಓಕೆ, ಬಾಯ್. ಬನ್ನಿ ಊಟ ಮಾಡೋಣ. ಇವಾಗ ಬಿಸಿ ರಸಮ್, ಬಿಸಿ ಅನ್ನದ ಜೊತೆಗೆ ಒಂಚೂರು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.